ನಮಸ್ಕಾರ. ನನ್ನ ಕರ್ನಾಡಿನ ಓದುವ ಜನತೆಗೆ ನಿಮಗೆ ಹಿಂದ್ಗಡೆ ನಿಮಗೆ ವಿಡಿಯೋ ಮಾಡಿದ್ದೆ ಗೊತ್ತಿದೆ ನಿಮಗೆ, ಯಾಕಂದರೆ ಕ್ವಿಜ್ ಮಾಡಿ ಮುಗಿಸಿದ್ದೀನಿ. ಒಂದು ಹಂತದ ಒಂದೇ ವಿಡಿಯೋದಲ್ಲಿ ಸುಮಾರು 8-10 ಜನ ಅದಕ್ಕೆ ಆನ್ಸರ್ ಮಾಡಿದ್ರಿ. ನಾನು ಎಲ್ಲರೂ ಆನ್ಸರ್ ಕರೆಕ್ಟಾಗಿ ಮಾಡಿದ್ದಾರೋ ಅಂತ ನೋಡಿಬಿಟ್ಟು ಒಂದಿಷ್ಟು ತೆಪ್ಪುಗಳಾದ್ರೂ ಅವ್ರ ಹೆಸರುಗಳು ತೊಗೊಂಡು ನಾವು ಈ ಕ್ವಿಜನ್ನು ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಗಿಸಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ನಾನು ಹೇಳಬೇಕಾಗಿದ್ದೇನೆಂದರೆ 5 ಕ್ವಶನ್ನು ನಿಮ್ಗೆ ಸರಿಯಾದ ರೀತಿಯೊಳಗೆ ರಿಸರ್ಚ್ ಮಾಡೋಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಯಾರಿಗೂ ಅದು ಸುಮ್ಮನೆ ಉತ್ತರ ಕೊಡೋಕೆ ಆಗಲಾರ್ದಂಥ ಕ್ವಶನ್ಗಳು, ಅಂಥ ಕ್ವಶನ್ಗಳನ್ನು ತೊಗೊಂಡು ಬಂದಿದ್ದೆ. ಆ ಕ್ವಶನ್ಗೆ ಇಷ್ಟು ನನ್ನ ಸ್ಟೂಡೆಂಟ್ಗಳು ಸರಿಯಾಗಿ ಉತ್ತರವನ್ನು ನೀಡಿದ್ದು. ಆದರೆ ನಿಮಗೆ ನಾನು ಹೇಳ್ತಾ ಇರೋದು, ಯಾರು ನೀವು ಹೊರಗಡೆಯಿಂದ ಉತ್ತರ ಕೊಡೋದಲ್ಲ, ನೀವು ಯೂಟ್ಯೂಬ್ಗೆ ಅಂದರೆ ಅಲ್ಲೇ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಿರಲ್ಲ, ಅಲ್ಲೇ ಅದನ್ನು ಕಾಮೆಂಟ್ಸ್ ಮಾಡಬೇಕಂತ ಹೇಳಿದೆ ನಾನು. ಒಂದಿಷ್ಟು ಮಂದಿ ನಾನು ವಾಟ್ಸಪ್ ಬಂದು ನೀವು ನಿಮ್ಮ ಆನ್ಸರನ್ನು ಹಾಕಿದ್ದೀರಿ, ಆ ಆನ್ಸರ್ ನಾವು ತೊಗೊಳಕ್ಕೆ ಅವಕಾಶ ಇರೋದಿಲ್ಲ. ಅಲ್ಲಿ ಯಾರು ಆನ್ಸರ್ ಮಾಡಿರ್ತಾರೋ ಅವ್ರ ಹೆಸರುಗಳನ್ನು ಮಾತ್ರ ನಾವು ತೊಗೊತೀವಿ. ಆದರೆ ಇದ್ರಾಗ ಒಂದಿಷ್ಟು ಜನ ತಪ್ಪು ಆನ್ಸರ್ಗಳನ್ನು ಕೊಟ್ಟರು ಅವ್ರ ಹೆಸರು ನಾವು ತೊಗೊಂಡಿದ್ದೀವಿ. ಯಾಕೆ ಅಂದರೆ ನಾವು ಇವಾಗ ಒಂದೇ ಹಂತದಲ್ಲಿ ಇರೋದ್ರಿಂದ ನೀವು ಎಲ್ಲರೂ ನಿಮಗೆ ಮುಂದೆ ಅವಕಾಶ ಸಿಗಲಿ ಅನ್ನೋ ಸಲುವಾಗಿ ಎಲ್ಲರ ಉತ್ತರಗಳನ್ನು ತೊಗೊಂಡ್ಬಿಟ್ಟು ಎಲ್ಲರ ಹೆಸರುಗಳನ್ನು ತೊಗೊಂಡ್ಬಿಟ್ಟು ನಾವು ಲಕ್ಕಿ ಡ್ರಾದಲ್ಲಿ ನಾವು ಹೆಸರನ್ನು ಆಯ್ಕೆ ಮಾಡಿದ್ವಿ. ಆ ಆಯ್ಕೆ ಮಾಡಬೇಕಾದ್ರೆ ನಾನು ಹೇಳಿದ್ದೆ ನಿಮಗೆ ಒಬ್ಬರನ್ನೇ ಆಯ್ಕೆ ಮಾಡ್ತೀನಿ ಅಂತ ಹೇಳಿದ್ದೆ. ಆದರೆ ಇಲ್ಲಿ ಏನಾಯಿತು ಅಂದರೆ ಇಬ್ಬರಿಗೆ ಅವಕಾಶ ಕೊಟ್ವಿ. ಯಾಕಂದರೆ ನನ್ನ ಮಗನೂ ಒಂದು ಚೀಟಿಯನ್ನು ಎತ್ತಿದ್ರಿಂದ ನಾನು ಇಬ್ಬರಿಗೆ ಬಹುಮಾನವನ್ನು ಕೊಟ್ಟಿದ್ದೀನಿ. ಅದರಲ್ಲಿ ಒಬ್ಬರಿಗೆ 750, ಒಬ್ಬರಿಗೆ 100 ರೂಪಾಯಿನ ನಾನು ಕೊಟ್ಟಿದ್ದೀನಿ. ಆದರೆ ನಿಮ್ಗೆ ಗಮನಿಸಬೇಕು, ಇಲ್ಲಿ ನಿಮಗೆ ಉತ್ತರ ಕೊಟ್ಟಿರುವುದು ಸರಿ, ಒಂದೊಂದು ತಪ್ಪಿದ್ರೂ ನಾನು ನಿಮಗೆ ಎಲ್ಲರ ಹೆಸರನ್ನು ತೊಗೊಂಡಿದ್ದೀನಿ. ಆದರೆ ನೀವು ಇನ್ನೊಮ್ಮೆ ಸರ್ಚ್ ಮಾಡಿ ಸರಿಯಾಗಿ ಪ್ರಶ್ನೆಗಳನ್ನು ಓದಿ ಅದಕ್ಕೆ ಸರಿಯಾದ ಉತ್ತರವನ್ನು 1 ಬಿಟ್ಟು 2 ಬುಕ್ಕದಲ್ಲಿ ಹುಡುಕಿ ನೀವು ಆನ್ಸರ್ ಮಾಡಿದಾಗ ಅದು ಆನ್ಸರ್ ಕರೆಕ್ಟ್ ಆಗುತ್ತೆ. ಅದಕ್ಕೆ ನಿಮ್ಗೆ ನೆನಪಿರಲಿ, ಸಾಧ್ಯ ಆದಷ್ಟು ನೀವು ಉತ್ತರ ಕೊಡಬೇಕಂದ್ರೆ ನಾನು ನಿಮ್ಗೆ ಕೇಳ್ಕೊಳ್ಳೋದೇನೆಂದರೆ, ಸರಿಯಾಗಿ ಪ್ರಶ್ನೆಗಳನ್ನು ಓದ್ಕೊಂಡ್ಬಿಟ್ಟು ಉತ್ತರವನ್ನು ಮಾಡಿ. 1 ಬಿಟ್ಟು 2 ಸರಿ ವಿಡಿಯೋ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಉತ್ತರ ಕೊಡುವ ದೃಷ್ಟಿಕೋನವನ್ನು ಇಟ್ಟುಕೊಂಡು ನೀವು ಉತ್ತರ ಕೊಡಿ. ಇನ್ನೊಂದು ನಿಮ್ಗೆ ಹೇಳಬೇಕು, ನಾನು ಇದು ಮುಗೀತು, ವಿನ್ ಆಯಿದ್ರು, ಯಾರಿಗೆ ದುಡ್ಡು ಹಾಕಿದ್ರೋ ಇಲ್ಲೋ ಅಂತ ನಿಮಗೆ ಸ್ವಲ್ಪ ಡೌಟ್ ಇರುತ್ತೆ. ನಿಜ ಹೇಳಬೇಕಂದ್ರೆ ನಾನು ಫಸ್ಟು ಪ್ರೈಸನ್ನು ಕೊಟ್ಟಿರೋದು ನನ್ನ ಸ್ಟೂಡೆಂಟೇ ಅಂತ, ಓಲ್ಡ್ ಸ್ಟೂಡೆಂಟ್ ಅವಳು. ಬಟ್ ನನಗೂ ಗೊತ್ತಿದ್ದಿಲ್ಲ. ಬಟ್ ಅವಳು ಆಮೇಲೆ ನಾನು ಕಾಲ್ ಮಾಡಿದ ಮೇಲೆ ಗೊತ್ತಾಗಿರೋದು ಅವಳು ನನ್ನ ಸ್ಟೂಡೆಂಟ್ ಅಂತ. ಅವಳು ಕೇಳಿದ್ದೇನೋ, ಸರ್ ನನಗೆ ಮನಿ ಪ್ರೈಸ್ ಬೇಡ, ನೀವು ಯಾವುದಾದ್ರೂ ಒಂದು ಬುಕ್ಕ ಕಳಿಸ್ಕೊಡಿ ಅಂತ ಹೇಳಿದ್ದು. ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಒಂದು 10 ಸರಿ ರಿಕ್ವೆಸ್ಟ್ ಮಾಡಿಕೊಂಡೆ, ಬೇಡ ಸರ್ ನನಗೆ ದುಡ್ಡು ಬೇಡ ಅಂತ ಹೇಳಿದ್ದು. ಅಂಥವರು ಸ್ಟೂಡೆಂಟ್ ನನಗೆ ಸಿಕ್ಕಿರೋದು ನನ್ನ ಭಾಗ್ಯ. ಹಾಗಾಗಿ ನಿಮಗೆ ನಾನು ಹೇಳ್ತಾ ಇರೋದೇನೆಂದರೆ, 2ನೇದನ್ನು ನಾವು ಘೋಷಣೆ ಮಾಡಿದ್ವಿ, ಅವ್ರಿಗೆ ಅಮೌಂಟನ್ನು ಹಾಕಿದ್ದೆ ನಾನು. ಅದು ಹೋಗಿರೋದು ವೆಸ್ಟ್ ಬೆಂಗಾಲ್ಗೆ ಹೋಗಿದೆ. ಅವರೆಲ್ಲ ಅವ್ರ ಡೀಟೇಲನ್ನು ಇಲ್ಲಿ ಕೊಟ್ಟಿದ್ದಾರೆ. ಆ ಡೀಟೇಲ್ ನಿಮ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ನೋಡ್ತಾ ನೀವು ಆ ಡೀಟೇಲನ್ನು ನೋಡ್ಕೊಳ್ಳಿ. ಅವರ ಫೋಟೋನೂ ಹಾಕಿದ್ದಾರೆ ಅವರು ಈ ವಿಡಿಯೋದಲ್ಲಿ. ಅವ್ರಿಗೆ ಗೆದ್ದವ್ರಿಗೆ, ನಾನು ಸಂಬಂಧಪಟ್ಟವ್ರಿಗೆ ಅವ್ರ ಫೋಟೋನ ನಿಮಗೆ ನಾನು ಶೇರ್ ಮಾಡ್ತೀನಿ. ಬಟ್ ನನ್ನ ಸ್ಟೂಡೆಂಟು ಫಸ್ಟ್ ಪ್ರೈಸ್ ಪಡೆದವಳು ಯಾವುದು ಬೇಡ ಸರ್ ಅಂತ ಹೇಳಿದ್ಲು. ಅವಳ ದೊಡ್ಡ ಗುಣ, ಆ ದೊಡ್ಡ ಗುಣಕ್ಕೆ ನನ್ನ ಒಂದು ಕೃತಜ್ಞತೆ ಇದ್ದೇ ಇರುತ್ತೆ. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ನಿಮಗೆ ಪ್ರೈಸನ್ನು ಕೊಡ್ತೀನಿ, ತಪ್ಪಿಸೋದಿಲ್ಲ. ನೀವು ತಪ್ಪದೆ ನನ್ನ ವಿಡಿಯೋನ ನೋಡ್ತಾ ಇರಿ. ನಿಮಗೆ ಸಾಧ್ಯ ಆದಷ್ಟು ಒಳ್ಳೆ ಗಿಫ್ಟ್ಗಳನ್ನು ನಾನು ಮುಂದೆ ಕೊಟ್ಕೊತ ಹೋಗ್ತೀನಿ ಯೂಟ್ಯೂಬಿಂದ. ಹಾಗೆ ನಿಮಗೆ ನಾನು ಪ್ರತಿ ಸರದಂತೆ ಒಂದು 5 ಪ್ರಶ್ನೆಗಳನ್ನ ತೊಗೊಂಬರೋದು ನಿಮ್ಗೆ ಗೊತ್ತಿದೆ. ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ 5 ಪ್ರಶ್ನೆಗಳನ್ನ ತೊಗೊಂಬರ್ತಾ ಇದ್ದೀನಿ. ಹಾಗಾದರೆ ನಿಮಗೆ ನಿಯಮಾವಳಿಗಳೆಲ್ಲ ಗೊತ್ತಿದೆ. ಹಾಗಾಗಿ ನಿಮ್ಗೆ ಇನ್ನೊಮ್ಮೆ ನಾನೇನು ಹೇಳೋಕ್ಕೆ ಹೋಗಲ್ಲ. ಈಗ ನೀವು ಆನ್ಸರ್ ಮಾಡಿದರೆ ಸಾಕು. ನಾನು ಇಷ್ಟಕ್ಕೆ ನಿಮಗೆ ನಿಮಗೆ ಕ್ವಿಜನ್ನು ಸ್ಟಾರ್ಟ್ ಮಾಡ್ತಾಯಿದ್ದೆ. ಆದರೆ ಕ್ವಶನ್ ನಂಬರ್ 1, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂದರೆ ಬ್ರಿಕ್ಸ್ನ ಬ್ಯಾಂಕ್ ಆದಂಥ ಪ್ರಾದೇಶಿಕ ಕೇಂದ್ರ ಕಚೇರಿಗಳು ಎಷ್ಟು, ಅವು ಎಲ್ಲಿವೆ? ಇದು ಮೊದಲನೇ ಕ್ವಶನ್. 2ನೇ ಕ್ವಶನ್, ಕೇಂದ್ರ ಆಡಳಿತಾತ್ಮಕ ನ್ಯಾಯಾಧೀಕರಣದ ಪೀಠಗಳು ಎಷ್ಟು, ಅವು ಎಲ್ಲಿವೆ? 2ನೇ ಕ್ವಶನ್, ಕೇಂದ್ರ ಆಡಳಿತಾತ್ಮಕ ನ್ಯಾಯಾಧೀಕರಣದ ಪೀಠಗಳು ಎಷ್ಟು, ಅವು ಎಲ್ಲಿವೆ? 2ನೇದು. ಇನ್ನು 3ನೇದು,
ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು ಯಾವುವು? ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು ಯಾವುವು? ಅದರಲ್ಲಿ ಅತಿ ಹೆಚ್ಚು ಆದಾಯ ನೀಡುವ ಮೂಲ ಯಾವುದು? ಅದರಲ್ಲಿ ಅತಿ ಹೆಚ್ಚು ಆದಾಯ ನೀಡುವ ಮೂಲ ಯಾವುದು ಅಂತಿದೆ. ಇದು 3ನೇ ಕ್ವಶನ್. 4ನೇ ಕ್ವಶನ್, ಮೇಕೆದಾಟು ಸಮತೋಲನ ಜಲಾನಯನವು ಮೇಕೆದಾಟು ಸಮತೋಲನ ಜಲಾನಯನವು ಯಾವ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವ ಉದ್ದೇಶ ಹೊಂದಿದೆ? ನೋಡ್ರಿ, ಮೇಕೆದಾಟು ಯೋಜನೆ ಇದೆ. ಆ ಯೋಜನೆ ಯಾವ ಜಿಲ್ಲೆಗೆ ಕುಡಿಯೋ ನೀರನ್ನು ಒದಗಿಸುವ ಒಂದು ಉದ್ದೇಶದಿಂದ ರಚಿಸಲಾಗಿದೆ ಅಂತ ಈ ಕ್ವಶನ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. 5ನೇ ಕ್ವಶನ್, ಲಾಸ್ಟ್ ಕ್ವಶನ್, ಅಟಲ್ ಪಿಂಚಣಿ ಯೋಜನೆ ಆರಂಭಿಸಿದ ವರ್ಷ ಯಾವಾಗ? ಅಟಲ್ ಪಿಂಚಣಿ ಯೋಜನೆ ಆರಂಭಿಸಿದ ವರ್ಷ ಯಾವಾಗ? ಅದರ ಪಿಂಚಣಿಯ ಮೊತ್ತ ಎಷ್ಟು? ಅದರ ಪಿಂಚಣಿಯ ಮೊತ್ತ ಎಷ್ಟು? ಒಟ್ಟು 5 ಕ್ವಶನ್ಗಳಿಗೆ ನೀವು ಸರಿಯಾಗಿ ಉತ್ತರಿಸಬೇಕು. ಆ ಸರಿಯಾಗಿ ಉತ್ತರಿಸಿದವರಿಗೆ ನಾನು ಹಿಂದ್ಗಡೆ ಹೇಳಿದ್ದೆ ನಿಮಗೆ ಬಹುಮಾನ ಖಂಡಿತವಾಗಿಯೂ ನಿಮಗೆ ದೊರೆಯುತ್ತೆ. ಈ ವಿಡಿಯೋ ನಿಮಗೆ ಆನ್ಸರ್ ಕ್ಲಾರಿಫೈ ಆಗಿಲ್ಲ, ಹಾಗಾಗಿ ನಿಮಗೆ ಆನ್ಸರನ್ನು ಕ್ಲಾರಿಫೈ ಮಾಡಿಬಿಡ್ತೀನಿ. ಒಂದನೇದು ನೋಡ್ರಿ, ವರ್ಲ್ಡ್ ಬ್ಯಾಂಕ್ನ ಅಂಗಸಂಸ್ಥೆಗಳು ಯಾವುವು ಅಂತ ಕೇಳಿದೆ. ನೀವು ಒಂದಿಷ್ಟು ಮಂದಿ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಿ, ಒಂದಿಷ್ಟು ಮಂದಿ ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಇಲ್ಲಿ ವರ್ಲ್ಡ್ ಬ್ಯಾಂಕಿನ ಒಂದಿಷ್ಟು ಅಂಗಸಂಸ್ಥೆಗಳು ಅಂದರೆ ಯಾವುವು ಅಂದರೆ IBRD ಒಂದನೇದು, ಎರಡನೇದು IDA, ಮೂರನೇದು IFC, ನಾಲ್ಕನೇದು MIGA, ಐದನೇದು ICSID. ಇವು 5 ವರ್ಲ್ಡ್ ಬ್ಯಾಂಕಿನ ಅಂಗಸಂಸ್ಥೆಗಳು. ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಕೇಳಿದ್ದೆ, 2 ರಾಜಧಾನಿಗಳನ್ನು ಹೊಂದಿರುವಂಥ ರಾಜ್ಯಗಳು ಯಾವುವು ಅಂತ ಕೇಳಿದ್ದೆ ನಾನು. ಅದರಲ್ಲಿ ಸರಿಯಾಗಿ ಉತ್ತರ ಒಂದಿಷ್ಟು ಮಂದಿ ಕೊಟ್ಟಿದ್ರಿ, ಒಂದಿಷ್ಟು ಮಂದಿ ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಆದರೂ ಒಂದಿಷ್ಟು ರಾಜ್ಯಗಳ ಜೊತೆಗೆ ನಿಮ್ಗೆ ರಾಜಧಾನಿಗಳನ್ನು ತಿಳಿಸ್ಬಿಡ್ತೀನಿ, ಮುಂದೆ ನಿಮ್ಗೆ ಹೆಲ್ಪ್ ಆಗ್ಬೋದು. ಇನ್ನು ಒಂದನೇದೇನೋ ಮಹಾರಾಷ್ಟ್ರ ಅಂತಿದೆ. ಮಹಾರಾಷ್ಟ್ರ ಅಂದರೆ ಮುಂಬೈ ಮತ್ತು ನಾಗೂರ್ 2 ರಾಜಧಾನಿಗಳನ್ನು ಒಳಗೊಂಡಿದೆ. ಆಮೇಲೆ ಹಿಮಾಚಲ ಪ್ರದೇಶ್, ಒಂದು ಶಿಮ್ಲಾ, ಎರಡನೇದು ಧರ್ಮಶಾಲಾ. ಉತ್ತರಾಖಂಡದಲ್ಲಿ 2 ರಾಜಧಾನಿಯನ್ನು ಒಳಗೊಂಡಿದೆ. ಒಂದು ಡೆಹ್ರಾಡೂನ್, ಇನ್ನೊಂದು ಗೈರಸ್ ಸೈನ್. ಆಮೇಲೆ ಆಂಧ್ರ ಪ್ರದೇಶ್, ಅಮರಾವತಿ, ವಿಶಾಖಪಟ್ಟಣಂ, ಕರ್ನೂಲ್ 3 ರಾಜಧಾನಿಗಳನ್ನು ನಾವು ಕಾಣ್ತೀವಿ. ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಶ್ರೀನಗರ್ ಮತ್ತು ಜಮ್ಮು. ಇಲ್ಲಿ ನೀವು ಅಮರಾವತಿ ಅನ್ನೋದೇ ಇಲ್ಲಿ ಅಧಿಕೃತ ಆಂಧ್ರ ಪ್ರದೇಶದ ನೆನಪಿರಲಿ ನಿಮಗೆ. ಆಮೇಲೆ ಇನ್ನೊಂದು ಕೇಳಿದ್ದೆ ನಾನು, ಏನು ಕೇಳಿದ್ದೆ, ನಮ್ಮ UPI ಬಳಸುವಂಥ ರಾಷ್ಟ್ರಗಳು ಎಷ್ಟು? ಆ ರಾಷ್ಟ್ರಗಳು ಯಾವುವು ಅಂತ ಕೇಳಿದ್ದೆ. ಅದರಲ್ಲಿ 8 ದೇಶಗಳು ನಮ್ಮ UPI ಬಳಸುವಂಥ ರಾಷ್ಟ್ರಗಳಿವೆ. ಅದರಲ್ಲಿ ಫಸ್ಟ್ ಒನ್ ಭೂತಾನ್, ನೇಪಾಳ್, ಸಿಂಗಾಪುರ್, ಫ್ರಾನ್ಸ್, ಕತಾರ್, ಶ್ರೀಲಂಕಾ, ಮಾರಿಸ್, ಯುನೈಟೆಡ್ ಅರಬ್ ಎಮಿರೇಟ್ಸ್. ಒಟ್ಟು 8 ದೇಶಗಳು ನಮ್ಮ UPIಯನ್ನು ಬಳಸ್ತಾ ಇರುವಂಥ ರಾಷ್ಟ್ರಗಳು. 4ನೇದೇನಿದೆ, ಎಷ್ಟು ಸದಸ್ಯರು ಉಪರಾಷ್ಟ್ರಪತಿ ಚುನಾವಣೆಗೆ 15ನೇ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಅರ್ಹರಾಗಿದ್ದಾರೆ ಅಂತ ಕೇಳಿದ್ದೆ ನಾನು, ಹೌದಾ? ಅದರಲ್ಲಿ ಎಷ್ಟು ಮಂದಿ ಅಂದರೆ 781 ಜನ ಸಂಸದರು ವೋಟ್ ಹಾಕೋಕ್ಕೆ ಅರ್ಹರಾಗಿದ್ದರು. ನಿಮಗೆ ಒಂದು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಮಾಡಿ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಕರೆಕ್ಟಾಗಿ ಕ್ವಶನ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಓಕೆ, ಲಾಸ್ಟ್ ಕ್ವಶನ್ಗೆ ಏನು ಕೇಳಿದ್ದೆ ಅಂದರೆ, ಮೊನ್ನೆ ಹಮಾಸ್ನ ಒಂದು ರಾಷ್ಟ್ರವಾಗಿ ಘೋಷಣೆ ಮಾಡಬೇಕಂದ್ರೆ ಎಷ್ಟು ರಾಷ್ಟ್ರಗಳು ಒಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ತಮ್ಮ ಮತವನ್ನು ಅದರ ಪರ ಚಲಾಯಿಸಿದವು ಅಂತ ಕೇಳಿದ್ದೆ ನಾನು. ಅದರಲ್ಲಿ 142 ರಾಷ್ಟ್ರಗಳು ಅದರ ಪರವಾಗಿ ಮತವನ್ನು ನೀಡಿದ್ದು. ಅದರಲ್ಲಿ ಭಾರತವು ಸಹ ಒಂದು ರಾಷ್ಟ್ರ ಆ ಒಂದು ಮತವನ್ನು ನೀಡಿ ಅದು ರಾಷ್ಟ್ರವಾಗಲಿ ಅಂತ ನಮ್ಮ ರಾಷ್ಟ್ರವು ಅದರಲ್ಲಿ ಮತವನ್ನು ಚಲಾಯಿಸಿದ್ದು ನಾವು ಕಾಣ್ತೀವಿ. ಹೀಗೆ ಒಂದು 5 ಕ್ವಶನ್ಗಳಿಗೆ ನಿಮ್ಗೆ ಉತ್ತರವನ್ನು ನಾನು ನೀಡಿದ್ದೇನೆ. ಈ ಒಂದು ಪ್ರಥಮ ಹಂತದ ರಸಪ್ರಶ್ನೆ ಮುಗಿದಿದೆ. ಈಗ ನಿಮಗೆ 2ನೇದು ಇದನ್ನು ಕೊಡ್ತಾ ಇದ್ದೀನಿ. ಈ 2 ವಿಡಿಯೋಗೆ ನೀವೆಲ್ಲರಿಗೂ ಶೇರ್ ಮಾಡಿ. ದಯವಿಟ್ಟು ನಿಮ್ಮೆಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡುವ ಜೊತೆಗೆ
ಒಂದು ಬಹುಮಾನವನ್ನು ಪಡೆದುಕೊಳ್ಳಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನನ್ನ ಒಂದು ಚಾನಲ್ ಆದ JVN ಅಕಾಡೆಮಿಗೆ ನೀವು ದಯವಿಟ್ಟು ಚಂದಾದಾರರಾಗಿ ಆಗೋದ್ರ ಜೊತೆಗೆ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ದಯವಿಟ್ಟು ಲೈಕ್ ಕೊಡೋದ್ರಿಂದ ನನಗೆ ಖುಷಿ ಆಗುತ್ತೆ. ಹಾಗೆ ಶೇರ್ ಮಾಡಿ, ಯಾಕಂದರೆ ನಿಮಗೆ ಓದುವಂಥ ಒಂದಿಷ್ಟು ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿರ್ತಾರೆ, ವಿಡಿಯೋ ನೋಡೋರಿಗೆ ಅಟ್ಲೀಸ್ಟ್ ಅವರಿಗೆ ಹೆಲ್ಪ್ ಆಗುತ್ತೆ. ಯಾರಿಗೋ ಒಬ್ರಿಗೆ ಒಂದು ನಗದು ಅಮೌಂಟ್ ಬಂದಾಗ ಅವರ ಒಂದು ಜೀವನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನನ್ನು ಈ ಚಾನಲ್ಗೆ ನೀವು ನಿಮ್ಮ ಒಂದು ಸಪೋರ್ಟ್ ಬೇಕಾಗುತ್ತೆ. ಆ ಸಪೋರ್ಟ್ ನೀಡೋದ್ರ ಜೊತೆಗೆ ನೀವು ನಮ್ಮೊಂದಿಗೆ ಇರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ 2ನೇ ಹಂತದ ವಿಡಿಯೋವನ್ನು ನಿಮಗೆ ಮಾಡಿ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ನೋಡಿದವರಿಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.